ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನಿತಾ. ಇಲ್ಲಿ ಉತ್ತರ ಪ್ರದೇಶದ ಹಾಪುರ್ ಅನ್ನೋ ಒಂದು ಊರಲ್ಲಿ ಒಂದು ತಾಯಿ ಮಗಳು ಜ್ಯುವೆಲರಿ ಶಾಪಿಗೆ ಹೋಗಿರ್ತಾರೆ. ಸೊ ಜ್ಯುವೆಲರಿ ಶಾಪ್ ಒಳಗೆ ಏನೋ ಜ್ಯುವೆಲರ್ಸ್ ಖರೀದಿ ಆಗಿರ್ಬೋದು ಅಥವಾ ಅದರ ಬಗ್ಗೆ ಏನಾದರೂ ಮಾಹಿತಿ ತಿಳ್ಕೊಳ್ಳೋಕ್ಕೆ ಹೋದಾಗ ತಾಯಿ ಮಗಳು ಹೋದ ಒಂದು ಸಂದರ್ಭದೊಳಗೆ ಮಗಳಿಗೆ ಬಾಯಾರಿಕೆ ಆಗುತ್ತೆ. ಸೊ ಮಗಳಿಗೆ ಬಾಯಾರಿಕೆ ಆದಾಗ ಆ ಒಂದು ಅಂಗಡಿ ಮಾಲಕ ತನ್ನ ಒಂದು ಬಾಟಲನ್ನು ಕೊಡ್ತಾನೆ. ನೀರಿನ ಬಾಟಲ್ ಇಟ್ಕೊಂಡಿರ್ತಾನಲ್ಲ ಅದನ್ನು ಕೊಡ್ತಾನೆ. ಆ್ಯಕ್ಚುಲಿ ಅದು ಸೀಲ್ ಓಪನ್ ಆಗಿರಲ್ಲ, ಅವಳೇ ಓಪನ್ ಮಾಡಿ ಕುಡಿತಾಳೆ. ಸೊ ಕುಡಿದ ವಿತಿನ್ ಕ್ಷಣ ಅವಳು ಗಂಟಲು ಕಂಪ್ಲೀಟಾಗಿ ಉರಿಯೋಕ್ಕೆ ಚಾಲು ಆಗ್ತೈತಿ. ಸೊ ಇಷ್ಟು ಉರಿಯಾಕತೈತಿ ಅಂಥೇಳಿ ಅವಳು ನೋಡಿದಾಗ ಆ್ಯಕ್ಚುಲಿ ಆ ಒಂದು ಬಾಟಲಲ್ಲಿರೋದು ಆ್ಯಸಿಡ್ ಆಗಿರ್ತದೆ. ಇದನ್ನೆಲ್ಲ ಕೇಳಿ ಉತ್ತರ ಪ್ರದೇಶದೊಳಗೆ ಈ ನ್ಯೂಸ್ ಎಲ್ಲ ಕಡೆ ಕೇಳಿ ಹರಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗತೈತಿ. ಯಾರೂ ಕೂಡ ಬಾಟಲ್ ವಿಷಯಕ್ಕೆ ಹೋಗ್ತಾ ಇಲ್ಲ. ಇದೆಲ್ಲ ಆಗಿ ಆ ಒಂದು ಹುಡುಗಿಗೆ ಆ್ಯಂಬುಲೆನ್ಸನ್ನು ತರಿಸ್ಬಿಟ್ಟು ರಿಪೋರ್ಟರ್ಸು ಕೂಡ ಆ ಒಂದು ಸಿಚುವೇಶನ್ಸ್ ಕೇಳ್ತಾಳೆ. ಆಕಿಗೆ ಮಾತಾಡೋಕ್ಕಾಗತ್ತಿಲ್ಲ, ಉರಿಯಾಕತ್ತೈದಕ್ಕೆ ಗಂಟ್ಲ ಜೀವ ಮೇಲೆ ಹೋಗೋದು ಕೆಳಗೆ ಬರೋದು ಆ ರೀತಿ ಆಗತ್ತೈತೆ ಆ ಹುಡುಗಿಗೆ. ಸೊ ಇಂತಹ ಸಿಚುವೇಶನ್ಸ್ ಒಳಗೆ ಆ ಹುಡುಗಿ ಹಾಸ್ಪಿಟಲಿಗೆ ಹೋದ್ರೂ ಆಕಿಗೆ ಸಮಾಧಾನನೇ ಇಲ್ಲ. ಪೂರ್ತಿ ಮೈಯೆಲ್ಲ ನೀರು ಗಂಟ್ಲಲ್ಲಿ ಹಾಕ್ಕೊಂಡಿದ್ದಾಳ್ರಿ. ಅದರಲ್ಲಿ ಆ್ಯಸಿಡ್ ಐತಂತ ಹೆಂಗೆ ಗೊತ್ತಾಗುತ್ತೆ? ಸೊ ರಿಪೋರ್ಟರ್ಸ್ ಹೇಳುವಾಗಕ್ಕೆ ಯಾವುದೇ ರೀತಿ ಮಾತಾಡತ್ತಿಲ್ಲ, ಬರೀ ಆ್ಯಕ್ಷನ್ ಮೂಲಕನೇ ತೋರಿಸ್ತಾ ಇಲ್ಲ ನನಗೆ ಈ ಥರ ಉರಿಯಕತ್ತೈತಿ ಅಂತ ಹೇಳಿಬಿಟ್ಟು. ಸೊ ಇಂತಹ ಸಿಚುವೇಶನ್ಸ್ ಒಳಗೆ ಈ ಒಂದು ಬಾಟಲ್ಲು ಎಲ್ಲಿ ತಗೊಂಡ್ರಿ ಅಂತ ಆ ಜ್ಯುವೆಲರಿ ಶಾಪ್ನ ಅವ್ನು ಪೊಲೀಸರು ಹೋಗಿ ಕೇಳ್ತಾರೆ. ಸೊ ಅವನು ಈ ಒಂದು ಅಂಗಡಿಗೆ ಹೋಗಿ ತೊಗೊಂಡೆ, ನಾನು ಈ ಅಂಗಡೀಲಿ ತೊಗೊಂಡೆ ಅಂತ ಹೇಳಿದಾಗ ಆ ಒಂದು ಅಂಗಡಿಯ ಮಾಲಕ ಅಂದರೆ ಅದು ಸಣ್ಣ ಒಂದು ಡಬ್ಬ ಅಂಗಡಿ ಆಗಿರ್ತದೆ. ಸೊ ಅಲ್ಲಿ ಹೋಗಿ ನೀರನ್ನು ತಗೊಂಡಿರ್ತಾರೆ. ಸೊ ಈ ಒಂದು ಅಂಗಡಿಗೆ ಹೋಗಿ ವಿಚಾರಣೆ ಮಾಡಿದಾಗ ಪೊಲೀಸರು ಅವ್ರು ಹೇಳ್ತಾರೆ, ಇಲ್ಲ ರೀ, ನಾವು ಆ ಫ್ರಿಜ್ ಒಳಗಿಂದ ತೆಗೆದು ಕೊಟ್ಟೇವಿ ನೀರು, ಯಾವುದೇ ಒಂದು ಆ್ಯಸಿಡ್ ನಾವು ಕೊಟ್ಟಿಲ್ಲ. ಯಾಕಂತಂದ್ರೆ ಅದು ಸೀಲ್ ಬಾಟಲ್ ಇರ್ತೈತ್ರಿ, ನಾವು ಅದನ್ನು ಓಪನ್ ಮಾಡೋಕ್ಕೂ ಬರೋಂಗಿಲ್ಲ. ಯಾರು ತೊಗೊತಾರಲ್ಲ ಅವರೇ ಓಪನ್ ಮಾಡಬೇಕಾಗತ್ತೆ. ನಾವು ಫ್ರಿಜ್ಜಿಂದ ತೆಗೆದ್ವಿ, ಸೀದಾ ಅವ್ರಿಗೆ ಕೊಟ್ಬಿಟ್ವಿ, ಇದರೊಳಗೆ ಯಾವುದೇ ರೀತಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ರೀ ಅಂತ ಹೇಳಿದಾಗ ಪೊಲೀಸರು ಈ ಒಂದು ನೀರನ್ನು ಎಲ್ಲಿಂದ ತೊಗೊಂಡ್ರಿ ನೀವು ಅಂತ ಕೇಳಿದಾಗ ಅವರು ಯಾವುದೋ ಒಂದು ಶಾಪ್ ಹೇಳ್ತಾರೆ. ಸೊ ಇದು ಉತ್ತರ ಪ್ರದೇಶದೊಳಗೆ ಆಗಿರೋ ಒಂದು ಘಟನೆ ಆಗಿರ್ತದೆ. ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ ಆಗೈತಿ ಅಂತಲೇ ಹೇಳ್ಬೋದಿದು. ಯಾಕಂತಂದ್ರೆ ಎಲ್ಲದರಲ್ಲಿ ಇವಾಗ ನೋಡ್ರಿ, ಕುರ್ಕುರಿ ಪಾಕೆಟ್ ಇರ್ತದೆ, ಚಿಪ್ಸ್ ಪ್ಯಾಕೆಟ್ಸು ಎಲ್ಲದರಲ್ಲೂ ಒಂದು ಹುಳಾರೋ ಕಾಣ್ತದೆ, ಇಲ್ಲ ಕುರ್ಕುರಿ ಪ್ಲಾಸ್ಟಿಕ್ಕಿಂದಾರೋ ಆಗಿರ್ತದೆ. ಸೊ ಇಂಥವೆಲ್ಲ ನೋಡೇವಿ. ಇವಾಗ ನೋಡ್ರಿ, ವಾಟರ್ ಬಾಟಲಲ್ಲೂ ಕೂಡ ಆ್ಯಸಿಡ್ ಬಂದೈತಿ ಅಂತಂದ್ರೆ, ಇಲ್ಲಾಂದ್ರೆ ಅವಳು ಫ್ರಿಜ್ನಾಗಿಟ್ಟು ಅದು ಆ್ಯಸಿಡ್ ಕನ್ವರ್ಟ್ ಆಗೈತೋ ವಿಡೋನು. ಬಿಕಾಸ್ ನಾನಂತೂ ಸೈನ್ಸ್ ಸ್ಟೂಡೆಂಟ್ ಅಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟು ನಾಲೆಜು ಇಲ್ಲ. ಸೊ ಈ ಥರ ಆಗೈತೇನೋ ಅಂತ ಊಹೆ. ಯಾಕಂತಂದರೆ ಒಂದು ಸಾಮಾನ್ಯ ವರ್ಗದ ಒಂದು ಅಂಗಡಿ ಶಾಪ್ ರೀ ಅದು, ಡಬ್ಬ ಅಂಗಡಿ, ಅದರಲ್ಲಿ ಅವಳು ಆ್ಯಸಿಡ್ ಇಟ್ಕೊಂಡು ಇಂಥ ರಿಸ್ಕನ್ನು ತೊಗೊತಾಳಂದ್ರೆ ಇದನ್ನು ನಂಬೋಕ್ಕಾಗಂಗಿಲ್ಲ. ಸೊ ಯಾರು ಇದನ್ನು ಬಾಟಲನ್ನು ಮಾರಿದಾರಲ್ಲ, ಸೊ ಅವ್ರ ಹತ್ರ ಹೋಗ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾರೆ. ಸೊ ಇದರಿಂದ ಒಂದು ಸೋಷಿಯಲ್ ಅವೇರ್ನೆಸ್ ತಗೊಳ್ರಿ. ನೀವು ಎಲ್ಲೇ ಹೋಗಿ ಏನೇ ತೊಗೋಬೇಕಾದ್ರೆ ಫಸ್ಟ್ ಟೆಸ್ಟ್ ಮಾಡೋದು ಕಲೀರಿ. ಯಾಕಂತಂದರೆ ಕಾಲಮಾನ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಆಗೈತ್ರಿ. ಇವಾಗ ಯಾವುದನ್ನು ಏನಾದರೂ ತೊಗೊಂಡ್ರೆ ಅದರಿಂದ ಮತ್ತೇನೋ ಆಗ್ತದೆ. ನೀರು ರೀ, ಅದು ಸಾಮಾನ್ಯವಾದ ನೀರು. ಹೋಗ್ಬಿಟ್ಟು ಖರೀದಿಗೆ ನಾವು ಕೂಡ ನೀರೆಲ್ಲ ತೊಗೊತೀವಿ, ಆ ಥರ ಏನೋ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಿಟ್ರಿ. ಬಟ್ ಈ ಥರ ಇವಳಿಗೆ ಪರ್ಟಿಕ್ಯುಲರಾಗಿ ಆಗೈತೆ ಅಂದರೆ ಇನ್ಮೇಲೆ ಎಲ್ಲ ಬಂದು ಏನೇ ವಸ್ತು ತೊಗೊಂಡ್ರು ಫಸ್ಟ್ ನಾವು ಟೆಸ್ಟ್ ಮಾಡಬೇಕಾಗತ್ತೆ ರೀ. ಯಾಕಂತಂದರೆ ಸುಮ್ಮನೆ ಕುಡಿಯೋದು, ಸುಮ್ಮನೆ ತಿನ್ನೋದು ಭಾಳ ರಿಸ್ಕ್ ಆಗುತ್ತೆ. ಇವಾಗ ಈ ಹುಡುಗಿ ಲೈಫ್ ಒಳಗೂ ಕೂಡ ಆಗಿದ್ದು ಅದೇ. ಪಾಪ ಏನೂ ಗೊತ್ತಿಲ್ಲದೆ ನೀರು ಕುಡಿದ್ಲು, ನೀರಡಿಕೆ ಆಯ್ತು ಅಂತ ಹೇಳಿಬಿಟ್ಟು. ಆದರೆ ಆಕೆಗೆ ಅವಳ ಜೀವಕ್ಕೆ ಕುತ್ತಾಗುತ್ತಂತ ಆ ಹುಡುಗಿಗಾದ್ರೂ ಏನು ಗೊತ್ತಿತ್ತು ರೀ ಪಾಪ. ಸೊ ಇನ್ಮೇಲೆ ಎವ್ರಿ ಒಂದು ಅವೇರ್ನೆಸ್ ಅಂತಲೇ ತಿಳ್ಕೊಳ್ರಿ. ಇದು ಎವ್ರಿ ಪರ್ಸನ್ಸ್ಗೆ ಬಿ ಕೇರ್ಫುಲ್, ಎಲ್ಲ ವಿಷಯದೊಳಗೂ ಬಿ ಕೇರ್ಫುಲ್ ರೀ. ಯಾಕಂತಂದರೆ ಇಷ್ಟು ಸೂಕ್ಷ್ಮತೆ ಹೊಂಟೈತಿ ಅಂತಂದರೆ ಮುಂಚೆ ನೋಡ್ರಿ, ಮುಂಚಿನ ಒಂದು ಅವಧಿ ಒಳಗೆ ಒಂದು 10, 20, 30 ವರ್ಷ ಹಿಂದ್ಗಡೆ ಹೋಗ್ರಿ ನೀವು, ಅವಾಗ ಮಕ್ಕಳಾಗಿರ್ಬೋದು, ಪೇರೆಂಟ್ ಆಗಿರ್ಬೋದು, ಎಷ್ಟು ಸ್ಟ್ರಾಂಗ್ ಆಗಿರಿ, ಒಂದು ಕಲ್ಲಿಂದ ದಬಕ್ಕಂತ ಬಿದ್ರೂ ಕೂಡ ಅವರಿಗೆ ಆ ಮಣ್ಣು ಹಚ್ಕೊಂಡು ಎದ್ದೋಗ್ಬಿಡ್ತಿದ್ರು ಅವರು. ಇವಾಗ ನೋಡಿದರೆ ಅದಕ್ಕಂತಾನೆ ಒಂದು ಕ್ರೀಮ್ಸು, ಬ್ಯಾಂಡೇಡು ಎಲ್ಲವೂ ಕೂಡ ಸೂಕ್ಷ್ಮ ಆಗ್ತಾ ಹೋದಂಗೆ ಎಲ್ಲ ರೀತಿಯೂ ಆಗ್ತೈತಿ. ಇವಾಗ ಪ್ರತಿಯೊಂದೂ ಟೆಸ್ಟ್ ಮಾಡಬೇಕು. ಮುಂಚೆ ನೋಡ್ರಿ, ಒಂದು ಪ್ರಾಣಿಗಳ ಜೊತೆ ಆಟ ಆಡೋವಾಗ ಅವು ಚೀರ್ತಿದ್ವು, ಕೈಗೆ ಪ್ರಾಣಿಗಳು ಚೂರ್ತಿದ್ವು ಅಥವಾ ಏನೋ ಒಂದು ಆದಾಗ ಹಲ್ಲು ನಡ್ತಾಗೂ ಕೂಡ ಯಾವುದೇ ಒಂದು ರಿಸ್ಕ್ ಇರಲಿಲ್ಲ ಅವಾಗ. ಆದರೆ ಇವಾಗ ಏನಾಗತ್ತೈತಂದರೆ ಒಂದು ಪ್ರಾಣಿ ಜೊತೆ ಆಡಾಡೋದು ಚೂರಿದ್ರೂ ಕೂಡ ಅದು ವೈರಸ್ ಬಿಟ್ಬಿಡುತ್ತೆ ಬೈಯಲ್ಲಿ ಅಂತ ಹೇಳ್ತಿದ್ರು. ಸೊ ಅವಾಗಿನ ಮನುಷ್ಯರು ಪ್ರಾಣಿಗಳ ಜೊತೆ ಎಷ್ಟು
ಕುಳ್ಮಿಳ್ತಿದ್ರು, ಎಷ್ಟು ಆಟ ಆಡ್ತಿದ್ರು, ಅವ್ರಿಗೇನು ಆಗ್ತಾ ಇರಲಿಲ್ಲ. ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಐತಲ್ಲ ಕಡಿಮೆ ಆದಂಗೆ ಹೊಸ ಹೊಸ ರೋಗಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಇವಾಗ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗೈತಿ. ಎಷ್ಟು ನಾವು ಜೋಪಾನವಾಗಿದ್ದು ಅಷ್ಟು ಕಡಿಮೆನೆ. ಆದರೆ ಒಂದು ತಿಳ್ಕೊಳ್ರಿ, ನಮ್ಮ ಹಣೆ ಬರದೊಳಗೆ ಯಾವಾಗ ಸಾವು ಅನ್ನೋದೈತಲ್ಲ ಅವಾಗಂತೂ ಕಟ್ಟಿಟ್ಟು ಬುತ್ತಿ, ಅದಂತೂ ತಪ್ಸೋಕೆ ಆಗಂಗಿಲ್ಲ. ಸಾಧ್ಯ ಆದಷ್ಟು ಎಷ್ಟು ನಮ್ಮ ಕೈಯಾಗ ನಾವು ಕೇರ್ ಮಾಡ್ಕೊಳಕ್ಕೆ ಸಾಧ್ಯ, ನಮ್ಮನ್ನು ನಾವು ನಮ್ಮ ಜೊತೆ ಇರೋರನ್ನ ಎಷ್ಟು ಕೇರ್ ಮಾಡ್ಕೊಳಕ್ಕೆ ಸಾಧ್ಯ ಅಷ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ ನಮ್ಮ ಹತ್ರ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಮಾಡೋಕ್ಕಂತೂ ಆಗಂಗಿಲ್ಲ. ಸೊ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ನಮ್ಮ ಹಣೆ ಬರದಲ್ಲಿ ಇದೇ ರೀತಿ ಸಾವು ಐತಪ್ಪ ಅಂತಂದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ ರೀ, ಇದು ವಿಧಿ ಲಿಖಿತ. ಸೊ ಇದಿಷ್ಟು ಈ ಒಂದು ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಒಂದು ಘಟನೆ. ಎಲ್ಲರೂ ಕೂಡ ಬೆಚ್ಚಿ ಬೀಳುವ ಘಟನೆ. ನೀವು ಕೂಡ ಅವೇರ್ ಆಗಿರಿ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ. ಏನೇ ಒಂದು ವಸ್ತುವನ್ನು ತೊಗೊಂಡ್ರು ಅದನ್ನು ಫಸ್ಟ್ ಟೆಸ್ಟ್ ಮಾಡಿ ತಿನ್ನಿ, ಕುಡೀರಿ. ಸೊ ಇದರಿಂದ ಹೇಳೋದಿಷ್ಟೇ, ನಮ್ಮ ಸಮಾಜದಲ್ಲಿ ಯಾವಾಗ ಏನೇನು ಹೊಸ ಹೊಸ ಪ್ರತಿಭೆಗಳು ಉತ್ಪತ್ತಿ ಆಗ್ತದೆ, ಅದು ಒಂದು ನೀರಿನ ಬಾಟಲ್ ರೂಪದಲ್ಲೇ ಆಗಿರ್ಬೋದು, ಚಿಪ್ಸ್ ರೂಪದಲ್ಲೇ ಆಗಿರ್ಬೋದು, ಚಾಕ್ಲೇಟ್ ರೂಪದಲ್ಲೇ ಆಗಿರ್ಬೋದು, ಏನೇ ಆಗಲಿ ಎಲ್ಲವೂ ಕೇರ್ಫುಲ್ ಆಗಿರಿ. ಯಾಕಂತಂದರೆ ತುಂಬ ಸೂಕ್ಷ್ಮ ಆಯ್ತು ರೀ ಇವಾಗ ಕಾಲಮಾನ. ಸೊ ಬಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.